ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 20. ಹಠಮಾರಿ ಹುಡುಗ. ಸುಮಾರು ಅರ್ಧ ಗಂಟೆಯ ನಂತರ ರೆಸ್ಟೋರೆಂಟ್ನ ಮುಂದೆ ಕಾರೊಂದು ನಿಂತ ಶಬ್ದ ಕೇಳಿ ಮ್ಯಾನೇಜರ್, ಸೆಕ್ಯೂರಿಟಿ ಹಾಗೂ ಸಪ್ಲೈಯರ್ ಮುಖ ನೋಡಿಕೊಂಡರು. ದಡಬಡಿಸಿ ಬಂದ ಯುವತಿಯನ್ನು ಕಂಡು ಮೂವರು ಕೂತಲ್ಲಿಂದ ಎದ್ದು ನಿಂತರು. ಬ್ರ್ಯಾಂಡೆಡ್ನಂತೆ ಕಾಣುವ ಜೀನ್ಸ್, ಟೀ ಶರ್ಟ್ ತೊಟ್ಟಿದ್ದವಳನ್ನು ಕಂಡು ಆಕೆಯು ಅನುಕೂಲಸ್ಥ ಮನೆಯ ಹುಡುಗಿ ಎಂದು ಹೇಳಬಹುದಿತ್ತು. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಸಿಂಚನ. ಸ್ವಲ್ಪ ಹೊತ್ತಿಗೆ ಮೊದಲು ಕಾಲ್ ಮಾಡಿದ್ರಲ್ಲ, ಅಂದಹಾಗೆ ಶ್ರೀಕರ್. ಮಾತು ಪೂರ್ಣವಾಗುವುದರೊಳಗೆ ಪಕ್ಕದ ಟೇಬಲಿನ ಕಡೆ ನೋಡಿದವಳಿಗೆ ನಂಬಲಾಗಲಿಲ್ಲ. ನೆಟ್ಟಗೆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲಾಗದೆ ಬೀಳದಂತೆ ಮತ್ತೆ ಸರಿಯಾಗಿ ಕುಳಿತುಕೊಳ್ಳಲೆತ್ನಿಸುತ್ತಿದ್ದ ಶ್ರೀಕರ್ನ ಕಂಡು ಕ್ಷಣ ಏನು ಮಾಡಲು ತೋಚದೆ ಹಾಗೇ ನಿಂತು ಬಿಟ್ಟಳು. ಮೇಡಮ್, ಈಗಾಗಲೇ ಬಹಳ ಹೊತ್ತಾಗಿದೆ. ನೀವು ಬಿಲ್ ಪೇ ಮಾಡಿ ಇವರನ್ನು ಕರೆದುಕೊಂಡು ಹೊರಟರೆ ಎಲ್ಲ ಲಾಕ್ ಮಾಡಿ ನಾವುಗಳು ಹೊರಡಬಹುದು. ಮನೆಯವರು ಕಾಯ್ತಿರ್ತಾರೆ ಮೇಡಮ್. ಆದಷ್ಟು ಬೇಗ ಕರೆದುಕೊಂಡು ಹೋಗಿ ಎಂಬಂತೆ ಕೇಳಿಕೊಂಡನು ಮ್ಯಾನೇಜರ್. ವಾಸ್ತವಕ್ಕೆ ಮರಳಿದ ಸಿಂಚನ, ಐ ಆಮ್ ಸಾರಿ, ಬಿಲ್ ಎಷ್ಟಾಗಿದೆ ಹೇಳಿ, ಹಾಗೆ ಅವರನ್ನು ಕಾರಿನಲ್ಲಿ ಕೂಡಿಸೋಕೆ ದಯವಿಟ್ಟು ಹೆಲ್ಪ್ ಮಾಡಿ ಎಂದು ಸ್ವೈಪ್ ಮಾಡಲು ತನ್ನ ಕಾರ್ಡ್ ನೀಡಿ ಶ್ರೀಕರ್ನ ಬಳಿ ಹೆಜ್ಜೆ ಹಾಕಿದಳು. ಇತ್ತ ಶ್ರೀಕರ್ನ ಮನೆಯಲ್ಲಿ, ಕಾಶಿ, ಶ್ರೀಕರ್ ಮನೆಗೆ ಬನ್ನ? ಗೋಡೆಯ ಮೇಲಿನ ಗಡಿಯಾರ 1 ಗಂಟೆ ತೋರಿಸಿದಾಗ ಆತಂಕಗೊಂಡು ಕೇಳಿದರು ಸತ್ಯಜಿತ್. ಇಲ್ಲ ಮಾರಾಯರೆ, ನಾನು ಅವರಿಗಾಗೆ ಕಾಯುತ್ತಿದ್ದೇನೆ. ನಿಮಗೆ ಕಾಲ್ ಮಾಡಿದ್ದುಂಟಾ? ಅಡುಗೆ ಮನೆಯಿಂದ ಓಡುತ್ತಾ ಬಂದ ಕಾಶಿಗೆ ಇಲ್ಲವೆಂಬಂತೆ ಅಡ್ಡಡ್ಡ ತಲೆಯಾಡಿಸಿದ ಸತ್ಯಜಿತ್ರ ಮೊಗದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. 9 ಗಂಟೆಯಿಂದ ಸುಮಾರು ಬಾರಿ ಮಗನ ನಂಬರ್ಗೆ ಡಯಲ್ ಮಾಡಿದ್ದರು. ಸತತವಾಗಿ ನಾಟ್ ರೀಚಬಲ್ ಎಂದು ಬರುತ್ತಿತ್ತು. ಯಾವುದೇ ಪಾರ್ಟಿ, ಗೆಟ್ ಟುಗೆದರ್ ಇದ್ದರೂ ತಮಗೆ ಒಂದು ಕಾಲ್ ಮಾಡಿ ಹೇಳುವುದು ತಪ್ಪಿಸುತ್ತಿರಲಿಲ್ಲ ಮಗ. ಅಂಥದ್ದರಲ್ಲಿ ಇಂದು ಇಷ್ಟು ಹೊತ್ತಾದರೂ ಮಗ ಮನೆಗೆ ಬಂದಿಲ್ಲ, ಎಲ್ಲಿದ್ದಾನೆಂಬ ಸುಳಿವಿಲ್ಲ. ಆ ಪಿತೃಮನ ಮಗನ ಕ್ಷೇಮವನ್ನು ಕೋರಿತು. ಸತ್ಯಜಿತ್ರವರ ಕೋರಿಕೆ ಆ ದೇವರಿಗೆ ಕೇಳಿಸಿತೇನೋ ಎಂಬಂತೆ ಕರೆಗಂಟೆ ಬಾರಿಸಿದಾಗ ಕಾಶಿ ದಾಪುಗಾಲು ಹಾಕುತ್ತಾ ಬಾಗಿಲು ತೆರೆಯಲು ಹೋದ. ಬಾಗಿಲಾಚೆ ನೆಟ್ಟಗೆ ನಿಲ್ಲಲು ಕಷ್ಟಪಡುತ್ತಿದ್ದ ಮಗ, ಅವನೊಂದಿಗೆ ಸಿಂಚನ. ಆ ಸರಿ ರಾತ್ರಿಯಲ್ಲಿ ಇಬ್ಬರನ್ನೂ ಆ ಸ್ಥಿತಿಯಲ್ಲಿ ಕಂಡು ಏನೇನೂ ಅರ್ಥವಾಗದೆ ಕಣ್ ಬಿಡುವಂತಾಯಿತು ಸತ್ಯಜಿತ್ರವರಿಗೆ. ಕೆಲ ನಿಮಿಷಗಳು ಗರಬಡಿದಂತೆ ನಿಂತವರು ಎಚ್ಚೆತ್ತು ಮಗನನ್ನು ಒಳಗೆ ಕರೆತರಲು ಕಾಶಿ ಹಾಗೂ ಸಿಂಚನಾಳಿಗೆ ಸಹಾಯ ಮಾಡಿದರು. ಮೂವರು ಪ್ರಯಾಸದಿಂದ ಶ್ರೀಕರ್ನನ್ನು ಅವನ ರೂಮಿಗೆ ಕರೆದೊಯ್ದು ಮಲಗಿಸಿದರು. ಮಗನ ಅವಸ್ಥೆ ಕಂಡು ಕರುಳು ಕಿವಿಚಿದಂತಾಯಿತು ಸತ್ಯಜಿತ್ರವರಿಗೆ. ಅವನ ಶೂಸನ್ನು ಕಳಚಿ ಹೊದ್ದಿಕೆ ಹೊದಿಸಿ ತಲೆ ಸವರಿದಾಗ ಅವರಿಗರಿಯದೆಯೇ ಅವರ ಕಣ್ತುಂಬಿ ಬಂದಂತಾಯಿತು. ಮಗನಿಗೆ ಸಿಗರೇಟ್ ಸೇದುವ ಹವ್ಯಾಸವಿದೆ ಎಂದು ಅವರಿಗೆ ತಿಳಿದ ವಿಷಯವೇ. ಸ್ನೇಹಿತರೊಂದಿಗೆ ಅಪರೂಪಕ್ಕೆ ಕುಡಿದರೂ ಈ ರೀತಿ ಎಚ್ಚರ ತಪ್ಪುವ ಹಾಗೆ ಕಂಠಪೂರ್ತಿ ಎಂದೂ ಕುಡಿದಿರಲಿಲ್ಲ. ಸತ್ಯಜಿತ್ ಹಾಗೂ ಶ್ರೀಕರ್ನ ಬಾಂಧವ್ಯ ತಂದೆ ಮಗ ಎನ್ನುವುದಕ್ಕಿಂತ ಸ್ನೇಹಿತರ ನಡುವಿನ ಬಾಂಧವ್ಯ ಎನ್ನಬಹುದು. ಖಂಡಿತವಾಗಿಯೂ ಮಗ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿದ್ದಾನೆ ಅಥವಾ ಯಾವುದೋ ವಿಷಯ ಮನಸ್ಸಿಗೆ ಬಹಳವಾಗಿ ಹಚ್ಚಿಕೊಂಡಿದ್ದಾನೆ ಎಂದು ಅರ್ಥವಾಗದಿರಲಿಲ್ಲ ಅವರಿಗೆ. ಇರಲಿ, ಬೆಳಿಗ್ಗೆ ವಿಚಾರಿಸೋಣ, ಈಗವನು ನಿದ್ರಿಸಲಿ ಎಂದುಕೊಂಡು ಸಿಂಚನ ಹಾಗೂ ಕಾಶಿಯನ್ನು ರೂಮಿನಿಂದ ಹೊರಡಿಸುತ್ತಾ ತಾನೂ ಹೊರಡಬೇಕೆನ್ನುವಾಗ ಶ್ರೀಕರ್ನ ಬಾಯಿಂದ ಬಂದ ಪದಗಳನ್ನು ಕೇಳಿ ಮತ್ತೊಂದು ಹೆಜ್ಜೆ ಎತ್ತಿಡದಾದರೂ ಸತ್ಯಜಿತ್. ಅರು, ಯಾಕೆ ಹೀಗೆ ಮಾಡಿದೆ ಅರ್ಪಿತಾ? ನನಗೆ ನೀನು ಬೇಕು. ಕಣ್ಣ ಹನಿಯೊಂದು ಜಾರಿ ತಲೆದಿಂಬಿನಲ್ಲಿ ಹುದುಗಿತು. ಶ್ರೀಕರ್ನ ಮಾತಿಗೆ ಮೂವರು ಸ್ತಬ್ಧರಾಗಿ ನಿಂತರು. ಅವನ ಕಣ್ಣೀರು ಸತ್ಯಜಿತ್ರ ಕರುಳಿಗೆ ಕತ್ತರಿಯಾಡಿಸಿದಂತಹ ನೋವು ತಂದಿತು. ಸಿಂಚನ, ಏನಿದೆಲ್ಲ? ಏನಿವನ ಅವಸ್ಥೆ? ನನ್ನ ಕೈಲಿ ನನ್ನ ಮಗನನ್ನು ಹೀಗೆ ನೋಡೋಕ್ಕಾಗಲ್ಲ. ಏನಾಯ್ತು ಹೇಳು?
ಹಾಲಿನ ಸೋಫಾದಲ್ಲಿ ಕೂತು ಕೇಳಿದರು ಸತ್ಯಜಿತ್. ಅಂಕಲ್, ಸುಮಾರು 11 ಗಂಟೆಯಷ್ಟೊತ್ತಿಗೆ ಎನ್ನುತ್ತಾ ತನಗೆ ರೆಸ್ಟೋ ಬಾರ್ನಿಂದ ಕಾಲ್ ಬಂದದ್ದು, ತಾನು ಹೋಗಿ ಶ್ರೀಕರ್ನನ್ನು ಪಿಕ್ ಮಾಡಿ ಕರೆದುಕೊಂಡು ಬಂದದ್ದೆಲ್ಲವನ್ನೂ ಹೇಳಿದಳು ಸಿಂಚನ. ಇಷ್ಟು ವರ್ಷಗಳಲ್ಲಿ ನಾನೆಂದಿಗೂ ನನ್ನ ಮಗನನ್ನು ಈ ರೀತಿ ನೋಡಿಲ್ಲ. ಪ್ರಜ್ಞೆ ತಪ್ಪೋಷ್ಟು ಕುಡಿಯುವಂಥದ್ದು ಏನಾಯಿತು? ಏನಾಗಿದೆ ಅವನಿಗೆ? ದುಃಖ, ಆತಂಕ, ಕೋಪ ತುಂಬಿದ ದನಿಯಲ್ಲಿ ಕೇಳಿದರು. ಖಚಿತವಾಗಿ ವಿಷಯ ಇಂಥದ್ದೇ ಅಂತ ನನಗೂ ಗೊತ್ತಿಲ್ಲ ಅಂಕಲ್. ಬೆಳಿಗ್ಗೆ ನಾನು ಅರ್ಪಿತಾ ಹೊರಗೆ ಹೋದಾಗ ಹಾಗೆ ಶ್ರೀ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಅರ್ಪಿತಾಗೆ ಮದುವೆ ಗೊತ್ತಾಗಿರೋ ವಿಷಯ ತಿಳಿಯಿತು. ನಿಜ ಹೇಳಬೇಕು ಅಂದರೆ ನನಗೆ ಆ ವಿಷಯ ಗೊತ್ತಾಗಿದ್ದೂ ಸಹ ಆಗಲೇ. ಅವಳ ಮದುವೆ ವಿಚಾರ ಕೇಳಿ ಶ್ರೀ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸಿದ. ಐ ಆಮ್ ನಾಟ್ ಶ್ಯೂರ್ ಹೇಳಿದಳು. ಬಟ್ ಐ ಆಮ್ ಶ್ಯೂರ್ ಅವನ ಮನಸ್ಸಿನಲ್ಲಿ ಕೊರಿತಾ ಇರೋದು ಅದೇ ವಿಷಯನೇ. ಕೆಲ ನಿಮಿಷಗಳ ಹಿಂದಷ್ಟೇ ಅವನೇನು ಹೇಳಿದ ಅಂತ ಕೇಳಿಸ್ಕೊಂಡ್ವಲ್ವಾ? ಅವನ ಬಾಯಲ್ಲಿ ಬಂದದ್ದು ಅರ್ಪಿತಾಳ ಹೆಸರೇ. ಎಲ್ಲವೂ ಅರ್ಥವಾಯಿತೆಂಬಂತೆ ತಲೆದೂಗಿದ ಸತ್ಯಜಿತ್. ಅದೇನು ಇಷ್ಟು ದಿಢೀರಂತ ಅರ್ಪಿತಾಗೆ ಮದುವೆ ಗೊತ್ತು ಮಾಡಿದ್ದು? ಕೇಳಿದರು ಮತ್ತಷ್ಟು ವಿಚಾರ ತಿಳಿಯುವ ಸಲುವಾಗಿ. ಅರ್ಪಿತಾ ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದೆ ಹೇಳಿದ ಸಿಂಚನ ಕೊನೆಯಲ್ಲಿ, ಶ್ರೀ ಹಾಗೂ ಅರ್ಪಿತಾ ನಡುವೆ ಏನೋ ಇದೆ ಎಂದು ನನಗೆ ಬಹಳ ದಿನಗಳಿಂದಲೇ ಅನ್ನಿಸ್ತಿತ್ತು. ಈಗಲೂ ಹಾಗೆ ಅನಿಸುತ್ತೆ, ಆದರೆ ಕ್ಲಾರಿಟಿ ಇಲ್ಲ ಎಂದು. ಬೆಳಿಗ್ಗೆ ಆಫೀಸ್ಗೆ ಹೊರಡೋ ಮೊದಲು ನಾನು ಶ್ರೀ ಹತ್ತಿರ ಈ ವಿಷಯ ಮಾತಾಡಿದೆ. ನನಗೂ ಅರ್ಪಿತಾ ನಮ್ಮ ಸೊಸೆಯಾಗಿ ಬರಲಿ ಅನ್ನೋ ಆಸೆ. ಆದರೆ ಅವನು ಹಾಗೆಲ್ಲ ಏನೂ ಇಲ್ಲ ಅಂದ್ಬಿಟ್ಟ. ಯೋಚಿಸುವಂತೆ ನುಡಿದರು. ಶ್ರೀನ ಮಾತಾಡಿಸ್ಕೊಂಡು ಹೊರಟ ಮೇಲೆ ನಾನು ಕೂಡ ಅರು ಹತ್ತಿರ ಈ ವಿಷಯ ಮಾತಾಡಿದೆ. ಅವಳು ಹಾಗೆಲ್ಲ ಏನೂ ಇಲ್ಲ, ಇನ್ಯಾರ ಹತ್ತಿರನೂ ಇದರ ಬಗ್ಗೆ ಮಾತಾಡಬೇಡ ಅಂದ್ಲು. ಆದರೆ ಪ್ರತಿ ಸಲ ಅವರಿಬ್ಬರ ಪ್ರೆಸೆನ್ಸ್, ಅವರಿಬ್ಬರ ವಿಚಾರ, ಅವರಿಬ್ಬರಲ್ಲೂ ಪರಿಣಾಮ ಬೀರೋದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಅಂಕಲ್. ಇಬ್ಬರೂ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಅಸಹನೆಯಿಂದ ಕೂಡಿತ್ತು ಸಿಂಚನಾಳ ದನಿ. ಈಗ ನಾವುಗಳು ಎಷ್ಟೇ ಮಾತಾಡಿದ್ರೂ ಪ್ರಯೋಜನವಿಲ್ಲ. ಬೆಳಗ್ಗೆ ಶ್ರೀ ಹತ್ತಿರ ಮಾತಾಡೋಣ. ಅಂದ ಹಾಗೆ ಇಷ್ಟೊತ್ತಿನ ಮೇಲೆ ಮನೆಗೆ ಹೋಗಬೇಡ, ಇಲ್ಲೇ ಉಳ್ಕೊ. ನಾನು ಸುಭಾಷ್ಗೆ ಕಾಲ್ ಮಾಡಿ ಹೇಳ್ತೀನಿ. ಮೊಬೈಲ್ ಕೈಗೆತ್ತಿಕೊಳ್ಳುತ್ತಾ ಹೇಳಿದರು ಸಿಂಚನಾಳಿಗೆ. ಕಾಲ್ ಮಾಡೋದೇನು ಬೇಡ ಅಂಕಲ್. ನಾನು ಶ್ರೀನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೇನೆ, ನಾಳೆ ವಾಪಸ್ ಬರೋದು ಅಂತ ಮನೇಲಿ ಹೇಳಿದ್ದೀನಿ ಎಂದಾಗ, ಸರಿ ಹಾಗಾದರೆ ಮನೆಗೆ ರೆಸ್ಟ್ ಮಾಡು. ಅಂದ ಹಾಗೆ ನೀನು ಮಾಡಿರೋ ಸಹಾಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ಆದರೂ ಹೇಳದೇ ಇರೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಮೈ ಚೈಲ್ಡ್. ಕೃತಜ್ಞತೆಯಿಂದ ಸಿಂಚನಾಳ ಅಂಗೈ ಹಿಡಿದರು ಸತ್ಯಜಿತ್. ಅಂಕಲ್ ಪ್ಲೀಸ್ ಹೀಗೆಲ್ಲ ಹೇಳಬೇಡಿ. ಫ್ರೆಂಡ್ಗಾಗಿ ಇಷ್ಟೂ ಮಾಡೋಕ್ಕಾಗಲ್ವಾ ಹೇಳಿ? ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಬೆಳಿಗ್ಗೆ ಶ್ರೀ ಹತ್ತಿರ ಮಾತಾಡೋಣ. ಈಗ ಆರಾಮಾಗಿ ನಿದ್ದೆ ಮಾಡಿ. ತನ್ನ ಅಂಗೈಯಲ್ಲಿದ್ದ ಕೈಯನ್ನು ಧೈರ್ಯ ತುಂಬುವಂತೆ ಮೃದುವಾಗಿ ಅದುಮಿದಳು. ಕಾಶಿ, ಒಂದು ಲೋಟ ಕಾಫಿ ತಗೊಂಡ್ಬಾ. ಮೈ ಮುರಿದೆದ್ದು ಕೂತವನಿಗೆ ತಲೆ ಸಿಡಿಯುತ್ತಿರುವಂತೆನಿಸಿ 2 ಕೈಗಳಿಂದ ಗಟ್ಟಿಯಾಗಿ ತಲೆ ಹಿಡಿದುಕೊಂಡನು. ಎಷ್ಟೋ ದಿನಗಳ ಬಳಿಕ ದೀರ್ಘ ನಿದ್ರೆಯಿಂದ ಎಚ್ಚೆತ್ತಂತಹ ಭಾವ. ನೆತ್ತಿಯಿಂದ ಉಂಗುಷ್ಟದವರೆಗೂ ಕಲ್ಲು ಕಟ್ಟಿಕೊಂಡಂತೆ ಮೈಯೆಲ್ಲ ಭಾರ. ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದುಕೊಂಡು ನೋಡಿದವನು ಗಂಟೆ 12:15 ತೋರಿಸಿದಾಗ ಕ್ಷಣ ಇದು ಹಗಲೋ ಇರುಳೋ ಎಂಬ ಗೊಂದಲದಿಂದ ಪರದೆ ಸರಿಸಿದ ಕಿಟಕಿಯೆಡೆ ಕಣ್ಣು ಹಾಯಿಸಿದಾಗ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಕಣ್ಣು ಕುಕ್ಕಿದಂತಾಗಿ ಕೈ ಅಡ್ಡ ಹಿಡಿದುಕೊಳ್ಳುತ್ತಾನೆ ಶ್ರೀಕರ್. ಶ್ರೀಕರಪ್ಪ, ಬಿಸಿ ಬಿಸಿ ಕಾಫಿ ತೆಗೆದುಕೊಳ್ಳಿ. ಹಬೆಯಾಡುತ್ತಿದ್ದ ಕಾಫಿ ಕಪ್ಪನ್ನು ಅವನ ಮುಂದಿಡಿದು ವಿನಮ್ರವಾಗಿ ಕೈಕಟ್ಟಿ ನಿಂತನು ಕಾಶಿ. ಮರು ಮಾತಾಡದೆ ಕಾಫಿ ಹೀರತೊಡಗಿದನು. ನಿಮಿಷಗಳ ನಂತರ ಖಾಲಿಯಾದ ಕಾಫಿ ಕಪ್ಪನ್ನು ಕಾಶಿಯ ಕೈಲಿಟ್ಟು ಮಂಚದಿಂದಿಳಿದು ಮೈ ಮುರಿದನು ಶ್ರೀಕರ್. ದೊಡ್ಡ ಯಜಮಾನರು ನಿಮಗಾಗಿ ಕಾಯ್ತಿದ್ದಾರೆ, ನಿಮ್ಮ ಬಳಿ ಮಾತನಾಡಬೇಕಂತೆ ಹೇಳಿ ಶ್ರೀಕರ್ನ ಉತ್ತರಕ್ಕಾಗಿ ಕಾದನು. ತಂದೆ ತನ್ನ ಬಳಿ ಮಾತನಾಡಬೇಕೆಂದು ಕೇಳಿದೊಡನೆಯೇ ಹಿಂದಿನ ರಾತ್ರಿ ನಡೆದದ್ದೆಲ್ಲವೂ ಅವನ ಸ್ಮೃತಿ ಪಟಲದಲ್ಲಿ ಮರುಕಳಿಸಿತು. ಕ್ಷಣ ತನ್ನ ಬಗ್ಗೆ ತನಗೇ ಅಸಹ್ಯವೆನಿಸಿ ಜಿಗುಪ್ಸೆಯಿಂದ ಹಣೆಯೊತ್ತಿಕೊಂಡನು.
ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳು. ಟವಲ್ ಎತ್ತಿಕೊಂಡು ಬಾತ್ರೂಮಿನ ಕಡೆ ನಡೆದನು ಶ್ರೀಕರ್. 20 ನಿಮಿಷಗಳ ನಂತರ, ಹಲೋ ಡ್ಯಾಡ್, ಹಲೋ ಸಿಂಚನ. ತುಟಿಗಳಲ್ಲಿ ತೆಳುವಾದ ನಗೆ ಸೂಸಿ ಎದುರಿನ ಸೋಫಾದಲ್ಲಿ ಕುಳಿತನು. ಹಾಯ್ ಶ್ರೀ, ಮರುವಂದಿಸಿದಳು ಸಿಂಚನ ನಗುಮೊಗದಿಂದ. ಮಗನ ಕಡೆ ನೋಡುತ್ತಾ, ಮೊದಲು ಏನಾದರೂ ತಿನ್ನು, ಹಸಿವಾಗಿರುತ್ತೆ. ಕಾಶಿಗೆ ತಿಂಡಿ ತರುವಂತೆ ಹೇಳಿದರು ಸತ್ಯಜಿತ್. ಕಾಶಿ ತಂದುಕೊಟ್ಟದ್ದನ್ನು ತುಟಿಕ್ ಪಿಟಿಕ್ ಎನ್ನದೆ ತಿಂದು ಮುಗಿಸಿದ ನಂತರವೇ ಮಾತಿಗಾರಂಭಿಸಿದ್ದು ಶ್ರೀಕರ್. ಡ್ಯಾಡ್, ಐ ಆಮ್ ಸಾರಿ. ಸಿಂಚನ, ನಿನಗೂ ನನ್ನಿಂದ ತುಂಬ ತೊಂದರೆ ಆಯಿತು. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಆ ಬಿಲ್ ಅಮೌಂಟ್ ಹೇಳು, ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ ಎಂದು ಮೊಬೈಲ್ ಕೈಗೆ ತೆಗೆದುಕೊಂಡನು. ಮುಖ ನೋಡಿಕೊಂಡ ಸತ್ಯಜಿತ್ ಹಾಗೂ ಸಿಂಚನಾಳಿಗೆ ಶ್ರೀಕರ್ನ ವರ್ತನೆಯಿಂದ ಅವನಿಗೆ ನಿನ್ನೆ ನಡೆದದ್ದೆಲ್ಲವೂ ನೆನಪಿದೆ ಎಂದು ಅರಿಯಲು ಜಾಸ್ತಿ ಸಮಯ ಬೇಕಾಗಲಿಲ್ಲ. ಅದೆಲ್ಲ ಇರಲಿ ಶ್ರೀ, ನೀನು ಹೇಗಿದೆಯಾ ಇವಾಗ ಎಂದು ಕೇಳಿದರು ಸತ್ಯಜಿತ್. ನನಗೇನಾಗಿದೆ ಡ್ಯಾಡ್, ನಾನು ಚೆನ್ನಾಗೇ ಇದ್ದೀನಿ ಎಂದು ನಕ್ಕು ಬಿಟ್ಟನು. ಏನೂ ಆಗಿಲ್ಲ ಅಂದಮೇಲೆ ನಿನ್ನೆ ಅಷ್ಟು ಕುಡಿಯೋ ಅವಶ್ಯಕತೆ ಏನಿತ್ತು? ಸೀರಿಯಸ್ ಆಗಿ ಕೇಳಿದಳು ಸಿಂಚನ. ಅವಳನ್ನೊಮ್ಮೆ ತಂದೆಯನ್ನೊಮ್ಮೆ ನೋಡಿ ಮುಖ ಮರೆಸಿದನೇ ಹೊರತು ಏನೂ ಹೇಳಲಿಲ್ಲ. ಶ್ರೀ, ಹೀಗೆ ಸುಮ್ಮನೆ ಕುಳಿತರೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಮನ ಬಿಚ್ಚಿ ಮಾತನಾಡಿದರೆ ಎಲ್ಲರೂ ಸೇರಿ ಏನು ಮಾಡಬಹುದು ಅಂತ ಯೋಚಿಸಬಹುದು. ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನ್ನಿಂದಾಗಲ್ಲ ಶ್ರೀ. ಎಷ್ಟು ಸಮಾಧಾನದಿಂದಿರಬೇಕೆಂದುಕೊಂಡರೂ ಅವರಲ್ಲಿನ ಉದ್ವೇಗವನ್ನು ಮುಚ್ಚಿಡಲಾಗಲಿಲ್ಲ ಸತ್ಯಜಿತ್ರವರಿಗೆ. ಸಮಸ್ಯೆನೇ ಇಲ್ಲ ಅಂದಮೇಲೆ ಪರಿಹಾರ ಹುಡುಕೋದೆಲ್ಲಿಂದ ಬಂತು? ಏನೂ ವಿಷಯವಿಲ್ಲ ಎಂಬಂತೆಯೇ ಸಾಧಿಸಿದನು ಶ್ರೀಕರ್. ಶ್ರೀ, ನೀನು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದಿದ್ರೂ ನಿನ್ನ ಸಮಸ್ಯೆ ಏನು ಎಂದು ನಮ್ಮಿಬ್ಬರಿಗೂ ಗೊತ್ತಿದೆ. ನೀನು ಅರ್ಪಿತಾಳ ವಿಷಯವಾಗಿ ತಲೆ ಕೆಡಿಸಿಕೊಂಡಿದ್ದೀಯಾ ಅನ್ನೋದು ಗೊತ್ತಿದೆ. ಸೋಲೊಪ್ಪಿಕೊಳ್ಳದೆ ಹೇಳಿದಳು ಸಿಂಚನ. ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡ ಸಿಂಚನ, ಐ ಡೋಂಟ್ ಲೈಕ್ ಇಟ್. ಕೋಪಗೊಂಡು ಸೋಫಾದಿಂದ ಎದ್ದು ನಿಂತ ಮಗನನ್ನು ಭುಜ ತಟ್ಟಿ ಸಮಾಧಾನಿಸಿ ಕೂಡಿಸಿದರು ಸತ್ಯಜಿತ್. ನೋಡು ಶ್ರೀ, ಸಿಂಚನ ಮೇಲೆ ಕೋಪ ಮಾಡಿಕೊಳ್ಳೋದ್ರಿಂದ ಏನೂ ಉಪಯೋಗವಿಲ್ಲ. ನಿನ್ನ ಮನಸ್ಸಿನಲ್ಲೇನಿದೆ ಹೇಳು. ಅರ್ಪಿತಾ ನಿನ್ನ ಜೀವನದಲ್ಲಿ ಬೇಕು ಅನ್ನೋದಾದರೆ ಈಗಲೂ ಕಾಲ ಮಿಂಚಿಲ್ಲ. ಅವಳಿಗೆ ಮದುವೆ ಗೊತ್ತಾಗಿದೆಯಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಆಗಿಲ್ಲ. ನಾನು ಶೇಖರ್ ಅವರ ಬಳಿ ಮಾತಾಡ್ತೇನೆ, ಭರವಸೆ ನೀಡಿದರು ಸತ್ಯಜಿತ್. ಯಾರ ಬಳಿಯೂ ಮಾತಾಡೋ ಅವಶ್ಯಕತೆ ಇಲ್ಲ ಡ್ಯಾಡ್. ಯಾರದೋ ಮದುವೆ ಗೊತ್ತಾಯಿತು ಅಂತ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಲಿ? ತಾತ್ಸಾರದಿಂದೆಂಬಂತೆ ನುಡಿದನು ಶ್ರೀಕರ್. ಶ್ರೀ, ನೀನು ಅರ್ಪಿತಾನ ಇಷ್ಟಪಡ್ತಿದ್ದೀಯಾ? ಸಿಂಚನ ಅವಳ ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಅದನ್ನು ತಡೆದ ಶ್ರೀಕರ್. ನಾನು ನಿನ್ನ ಹತ್ತಿರ ಆಗಲಿ ಅಥವಾ ನಿನ್ನ ಫ್ರೆಂಡ್ ಅರ್ಪಿತಾ ಹತ್ತಿರ ಆಗಲಿ ಅವಳನ್ನು ಪ್ರೀತಿಸ್ತಿದ್ದೀನಿ ಅಂತ ಯಾವಾಗಲಾದರೂ ಹೇಳಿದ್ದೀನಾ? ಸಿಡಿದೆದ್ದನು. ಶ್ರೀ, ಅದು ಹೇಳಿದ್ದೀನಾ ಹೇಳು. ತೋರು ಬೆರಳು ತೋರಿಸುತ್ತಾ ಕೇಳಿದನು. ಇಲ್ಲವೆಂಬಂತೆ ಅಡ್ಡಲಾಗಿ ತಲೆ ಆಡಿಸಿದಳು ಸಿಂಚನ. ಮತ್ತೆ ಅನಾವಶ್ಯಕವಾಗಿ ಈ ಚರ್ಚೆಗಳು ಯಾಕೆ? ಗುಡುಗಿದನು ಶ್ರೀಕರ್. ಎಲ್ಲವನ್ನೂ ಬಾಯಿ ಬಿಟ್ಟು ಹೇಳಬೇಕು ಎಂದೇನಿಲ್ಲ ಶ್ರೀ. ನೀನು ಯಾರಿಗೂ ಏನೂ ಹೇಳದಿದ್ದರೂ ನಿನ್ನ ಮನದಲ್ಲಿ ಅರ್ಪಿತಾ ಇದ್ದಾಳೆ ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತಾಳ್ಮೆ ತಪ್ಪಿ ಸಿಡುಕಿದಳು ಸಿಂಚನ. ಹಾಗಾದರೆ ನಿನ್ನ ಫ್ರೆಂಡ್ಗೆ ಯಾಕೆ ಗೊತ್ತಾಗಲಿಲ್ಲ? ತಾನು ಸೋಲೊಪ್ಪಿಕೊಳ್ಳಲು ತಯಾರಿಲ್ಲವೆಂಬಂತೆ ನುಡಿದನು. ಶ್ರೀ, ಏನೋ ಹೇಳ ಹೊರಟ ಸತ್ಯಜಿತ್ರ ಮಾತಿಗೆ ಡ್ಯಾಡ್ ಪ್ಲೀಸ್, ಅವರ ಮನೆಯಲ್ಲಿ ತೋರಿಸಿರೋ ಹುಡುಗನನ್ನು ಮದುವೆ ಆಗೋಕ್ಕೆ ಅವಳು ಒಪ್ಪಿದ್ದಾಳೆ ತಾನೆ? ಅವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದ್ದಿದ್ರೆ ಅವಳು ಒಪ್ತಾ ಇರಲಿಲ್ಲ. ನಾವುಗಳು ಈ ವಿಷಯದ ಬಗ್ಗೆ ಇನ್ನೂ ಚರ್ಚೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಲ್ಲ ಮುಗಿಯಿತೆಂಬಂತೆ ನುಡಿದನು. ಶ್ರೀಕರ್, ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ. ನೀನು ಅವಳನ್ನು ಇಷ್ಟಪಡ್ತಿದ್ದೀಯಾ ಅಂತ ಅವಳಿಗೇನು ಕನಸು ಬೀಳಬೇಕಾ? ಅಥವಾ ನೀನು ಯಾವತ್ತಾದರೂ ನಿನ್ನ ಪ್ರೀತಿನ ಅವಳ ಹತ್ತಿರ ಹೇಳ್ಕೊಂಡಿದ್ದೀಯಾ? ತನ್ನ ಪ್ರಶ್ನೆಗೆ ಉತ್ತರ ಬಾರದಿದ್ದುದು ಕಂಡು ಹೇಳ್ಕೊಂಡಿದ್ದೀಯಾ ಹೇಳು. ಪೂರಾ ತಾಳ್ಮೆ ಕಳೆದುಕೊಂಡು ಕೂಗಿದಳು ಸಿಂಚನ. ಇಲ್ಲ, ಅವಳಿಗಿಂತಲೂ ಜೋರಾಗಿ ಕಿರುಚಿದನು ಶ್ರೀಕರ್. ಒಂದು ವೇಳೆ ಅರ್ಪಿತಾ ಕೂಡ ನಿನ್ನನ್ನು ಇಷ್ಟಪಟ್ಟಿದ್ದರೂ
ಯಾವ ಆಧಾರದ ಮೇಲೆ ಅವಳು ಅವರ ಮನೆಯಲ್ಲಿ ಈ ವಿಷಯವನ್ನು ಹೇಳಬೇಕಿತ್ತು? ಅಥವಾ ಅವಳ ತಂದೆ ತಾಯಿ ನೋಡಿರೋ ಹುಡುಗನನ್ನು ಬೇಡ ಅನ್ನೋದಕ್ಕೆ ಅವಳ ಬಳಿ ಒಂದು ಬಲವಾದ ಕಾರಣ ಇರಬೇಕಲ್ವಾ? ಇದ್ಯಾವುದರ ಕುರಿತು ಯೋಚಿಸದೆ ಅವಳ ಮೇಲೆ ತಪ್ಪು ಹೊರಿಸೋದು ಸರಿಯಲ್ಲ, ಎಚ್ಚರಿಸುವಂತೆ ನುಡಿದಳು ಸಿಂಚನ. ನಾನು ಯಾರ ಮೇಲೂ ತಪ್ಪು ಹೊರಿಸ್ತಾ ಇಲ್ಲ, ಆ್ಯಂಡ್ ಇದು ನನ್ನ ಪರ್ಸ್ನಲ್ ವಿಷಯ. ಇದರಲ್ಲಿ ಯಾರು ಮೂಗು ತೂರಿಸೋದು ನನಗಿಷ್ಟ ಇಲ್ಲ. ದಯವಿಟ್ಟು ಎಲ್ಲರೂ ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡಿ. ಕೈ ಮುಗಿದನು ಜಿಗುಪ್ಸೆಗೊಂಡು. ಫೈನ್, ಇನ್ನು ಇದರಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ನಾನಿನ್ನು ಹೊರಡ್ತೀನಿ ಅಂಕಲ್. ಶ್ರೀಕರ್ನ ಕಡೆ ತಿರುಗಿಯೂ ಸಹ ನೋಡದೆ ಹೊರಟು ಬಿಟ್ಟಳು ಸಿಂಚನ. ಇತ್ತ ಕೋಪದಿಂದ ಕಾಲಪ್ಪಳಿಸುತ್ತಾ ರೂಮಿಗೆ ಹೋದವನೇ ಕಾರಿನ ಕೀ ಹಿಡಿದು ಹೊರಗೆ ಹೊರಟನು ಶ್ರೀಕರ್. ದಬ್ ಎಂದು ಕಾರಿನ ಬಾಗಿಲು ಹಾಕಿದ ರಭಸದಿಂದಲೇ ಶ್ರೀಕರ್ನ ಕೋಪದ ತೀವ್ರತೆಯನ್ನು ಊಹಿಸಬಲ್ಲವರಾಗಿದ್ದ ಸತ್ಯಜಿತ್ ಏನೂ ಮಾಡಲು ತೋಚದೆ ಗಲ್ಲಕ್ಕೆ ಕೈಯೂರಿ ಕೂತು ಬಿಟ್ಟರು. ಅಡುಗೆ ಮನೆಯ ಬಾಗಿಲ ಮರೆಯಲ್ಲಿ ಇವೆಲ್ಲದಕ್ಕೂ ಸಾಕ್ಷಿಯಾಗಿ ಪೆಚ್ಚು ಮೋರೆ ಹಾಕಿಕೊಂಡು ನಿಂತಿದ್ದ ಕಾಶಿ ಅಸಹಾಯಕರಾಗಿ ಕೂತ ಯಜಮಾನರನ್ನು ನೋಡಿಯೂ ನೋಡದಂತೆ ಒಳಗೆ ಹೋಗಲು ಮನಸ್ಸಾಗದೆ ಅನುಮಾನಿಸುತ್ತಲೇ ಸೋಫಾದ ಬಳಿ ಬಂದನು. ಯಜಮಾನರೇ, ನೊಂದ್ಕೋಬ್ಯಾಡ್ರಿ, ಹೀಗೆಲ್ಲ ಆಗಬಾರದಿತ್ತು ಮಾರಾಯರೆ. ಎಲ್ಲ ಸರಿ ಹೋಗುತ್ತುಂಟು. ನೀವೆಂತಕ್ಕೆ ಆ ಹುಡುಗಿಯ ಮನೆಯವರ ಕೂಡ ಮಾತನಾಡಬಾರದು? ಮದುಮಗ ನಮ್ಮ ಶ್ರೀಕರಪ್ಪೋರೆಂದರೆ ಯಾರೇ ಆದರೂ ಕಣ್ಣು ಮುಚ್ಚಿಕೊಂಡು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡುತ್ತಾರುಂಟು. ಹೆಮ್ಮೆಯಿಂದ ಹೇಳಿದಾಗ ಅಂತಹ ಸಂದರ್ಭದಲ್ಲೂ ನಗು ತಡೆಯಲಾಗಲಿಲ್ಲ ಸತ್ಯಜಿತ್ರವರಿಗೆ. ನನ್ನ ಮಗನ ಸ್ವಭಾವ ಎಂತಹುದೆಂದು ನನಗೆ ಚೆನ್ನಾಗಿ ಗೊತ್ತು ಕಾಶಿ. ಈ ವಿಷಯದಲ್ಲಿ ಅವನ ಒಪ್ಪಿಗೆ ಇಲ್ಲದೆ ಯಾರ ಹತ್ತಿರನೂ ಮಾತಾಡೋದು ಸರಿಯಲ್ಲ. ಅವನ ಹಠ ಅಷ್ಟು ಸುಲಭದಲ್ಲಿ ಹೋಗುವಂಥದ್ದಲ್ಲ. ಸೂರು ನೋಡುತ್ತಾ ನಿಟ್ಟುಸಿರಿಟ್ಟು ಅಲ್ಲಿಂದ ಕಾಲ್ ತೆಗೆದರು. ಅಬ್ಬಬ್ಬ, ಜಾಲಿಯಾಗಿ ಎಲ್ಲರೊಂದಿಗೆ ನಗು ನಗುತ್ತಾ ಹರಟೋ ಶ್ರೀಕರ್ಗೆ ಇಷ್ಟೊಂದು ಕೋಪ ಬರುತ್ತಾ ಅಂತ ಕೇಳ್ತೀರಾ? ನೋಡಿದ್ರಲ್ಲ, ಯಾರಿಗೂ ಬಗ್ಗೋ ಹಾಗೆ ಕಾಣ್ತಿಲ್ಲ ಹುಡುಗ. ಶ್ರೀಕರ್ನ ಈ ಹಠ, ಅರ್ಪಿತಾಳ ಮೌನ ವೇದನೆ, ಇವರಿಬ್ಬರ ಜೀವನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಸ್ವಲ್ಪ ಕಾದು ನೋಡೋಣ.